ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್ ನೋಡಿರಿ, ಇವಾಗ ಬೆಳಿಗ್ಗೆ ಎದ್ದು ಲಾಗ್ ಮಾಡಕತ್ತೀನಿ. ಇದು ನಮ್ಮ ನಮಿತಾ ಹೋಲ್ದು ಬಾಕ್ಸ್ ತೊಗೊಂಡು ಪಲಾವ್ ಮಾಡಿದ್ದೆ. ಇವತ್ತು ನಮ್ಮವ್ವ ಬಂದಾಳ, ಹಾಗಾಗಿ ಹೂ ತೊಗೊಂಬಂದಾಳ. ಊರಾಗ ಕೊಟ್ಟಾರ, ಹೂ ಹರಕ್ಕೆ ಹೋದವರು ತೋಟಿದ್ದವ್ರು. ಇದು ಗಲಾಟೆ ಹೂವು ಅಂತಾರೆ ಇವಕ್ಕೆ. ಗಲಾಟೆ ಹೂ ತಂದಾಳ. ಆಮೇಲೆ ಇವು ಶಾವಂತಿ ಹೂವು ಫ್ರಿಜ್ನಾಗೆ ಎತ್ತಿಕ್ಕೊತೀವಿ. ಹಪ್ಪಳ ತಂದ ಅಂತ ತೋರಿಸ್ತೀನಿ ಬರ್ರಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಮ್ಮ ನವ್ಯ ನೋಡ್ರಿ, ಅವ್ರ ಅಜ್ಜಿ ಬಾಯಿಗೆ ಬೆಳಿಗ್ಗೆನೇ ಎದ್ಬಿಟ್ಲು 6ಕ್ಕೆ. ಕ್ಲಿಪ್ ಹಾಕಿದ್ದು ಬಿಚ್ಕೊಂಡೇನ? ಹಾಂ ಹ್ಞೂ ನವ್ಯ ಹಾಯ್ 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 ಮಾಡುವ ನಾವಕ್ಕ ಹಾಯ್ ಹಾಯ್. ಏನದು ತಂದಾಳ್ರಿ, ಇಲ್ಲಿ ಬೇಕ್ರಿ ಐಟಮ್ ನಮ್ಮೂರ ಕಡೆಲ್ದು. ಇದು ಅಪ್ಪಂಡಾನಿ, ಇದು ಬುಂದೇ ದುಂಡಿ. ಮೊಮ್ಮಕ್ಕಳಿಗೆ ಮೊಮ್ಮಕ್ಕಳು ನೋಡಂಗೆ ಅನಿಸಿತ್ತಂತ, ಅದಕ್ಕೆ ಮೊಮ್ಮಕ್ಕಳು ನೋಡೋಕೆ ಓಡಿ ಬಂದಾಳ ನಮ್ಮವ್ವ. ಇನ್ನೊಂದು ಐಟಮ್. ಆಮೇಲೆ ಇದು ಚುಮ್ಮರಿ, ಖಾರ ಚುಮ್ಮರಿ ಎಲ್ಲ ಎರಡೆರಡು, ಅವ್ರಿಗೊಂದು ನಮಗೊಂದು, ಅಲ್ಲೇ ಸಪ್ರೇಟ್ ಮಾಡ್ಕೊಂಬಂದ. ಇನ್ನೊಂದು ಏನವು ಹೆಂಗದೀವ? ಆರಾಮದೀಯಾ? ಆರಾಮದೀನಿ. ಕೇಳ್ತಿರ್ತಾರೆ ನೀನು ಕೇಳ್ತಿರ್ತಾರೆ ನಿಮ್ಮಮ್ಮ ಬಂದೇ ಇಲ್ಲ ಅಂತ. ಇವತ್ತು ಬಂದಾರ ನೋಡ್ರಿ. ಹಾಂ, ಎಷ್ಟಾಗೋಣ ತಂದಾರ ನೋಡ್ರಿ ಮೊಮ್ಮಕ್ಕಳಿಗೆ. ಹೆಚ್ಚಿ ಅದು ಚಾಕಿ ತೊಂಬ ಅಂದ್ರೆ ಹೇಳಿದ್ರನ ಒಂದು ಇದು ಒಂದು 5 ಸ್ಟಾರ್ ಆಕಿಗಿದು ಯಾರಿಗೆ? ನಮ್ಮಕ್ಕಗೆ. ಹಾಂ ಹಾಂ ಅಲ್ಲಂತ. ಹಾಂ ಹಾಂ ತಿನ್ನಲ್ಲ ಅಂಥವೆಲ್ಲ, ತಿನ್ನಲ್ಲ ನಾನು. ಹ್ಞೂ ಹಾಂ. ಏನವು ಇಲ್ಲ ತೊಂಬಲ್ಲ ಯಾ ದೇವ್ರಿ, ಎಲ್ಲ ಮುರಿದು ಮುಟ್ಟಿಗೆ ಇದು ಸುರಿ ಬಿಡವ. ಇದ್ರ ಹಪ್ಪಳ ನೀವು ಉದ್ದಿನ ಬ್ಯಾಳಿ ಎಲ್ಲ ಬ್ಯಾಳಿ ಹಾಕಿದ್ದು. ಎಣ್ಣೆ ಕರಿಯವ ಸುಡಾವಲ್ಲ ಇವು ಕೆಂಡದ ಮೇಲೆ. ನೋಡಿದ್ದು ಯಾವ್ದು ಬೇಕು ನಿಂಗೆ? ಏನು ಯಾವ್ದಾರ ಇಡು, ನನಗೇನು ಅದ ಬೇಕು ಇದ ಬೇಕು ಅನ್ನಲ್ಲ, ಎಲ್ಲ ಒಂದ. ಇಷ್ಟು ಸೇಮ್ ಆದ. ಅಲ್ಲೇ ಮುರಿತಾವ ಮತ್ತ ನೀ ಹಂಗೆ ಮಾಡಿದ್ರು. ಪುಡಿ ಪುಡಿ ಆಗ್ಯಾವ. ಮತ್ತೇನು ಅವು ಗಾಡ್ಯಾಗ ಹಂಗಾವು ಯಾಪ್ರಿ ಅದು ಗದ್ಲ. ಕುಂದ್ರಕ್ಕೆ ಸೀಡ್ ಸಿಗಲ್ಲ ಇಲ್ಲಡೆ ಅಂತ ಚಂದ ಮಾಡಿದ್ದೆ. ಅಯ್ಯೋ ದೇವ್ರೇ, ಬಸ್ನಾಗ ಹಿಂಗ ನೋಡಿ ಬುಡಕ್ಕಿಟ್ಟಿ ಅಲ್ಲ, ಇವೆಲ್ಲ ವಜ್ಜಾಕ್ ಮುರಿದಾವು. ನೀ ಮ್ಯಾಗ ಇಡ್ಬೇಕಾಗಿತ್ತು ಅವನ್ನ, ಇಲ್ಲಾಂದ್ರೆ ಸಪ್ರೇಟ್ ಇಟ್ಕೊಂಬರ್ಬೇಕು. ಎಲ್ಲ ಮುರಿದ್ಬಿಟ್ಟು ನೋಡಿ ಅವೇನು ಮಾಡ್ತಾ ಸುಡಕ್ಕೆ ಗಾವಾಗಲ್ಲ. ಇಟ್ಟಿಟ್ಟು ನೋಡಿಲ್ಲ ಇವನ್ ಹೆಂಗೆ ಸುಡಕ್ಕಾಗತ್ತೆ? ಹಂಚಿನಾಗ ಹಾಕಿ ಸುಡಿ, ಎಣ್ಣೆಗ ಹಂಚು ಕಾಸ ಬೇಸಗ ಹಂಚಿನಾಗ ಹಾಕಿ ಹಾಕಿ ಹೊಳ್ಳಾಡ್ಸಿ ಇದ್ರಾಗ ಇಟ್ಕೊಂಡು ಸಿಪ್ಪು ಹಾಕಿ ಕಟ್ಕೊಂಡು ಸಾಕ. ಇದ್ರ ಇಲ್ಲಿಗೆ ಬಂದು ತಿಂತಾಳ ಬೇಕಂದ್ರೆ ಇದ್ರಾಗ ಹಾಕ್ಲೇನ ರೊಟ್ಟಿ ಪಲ್ಯ ನೀವು ತಿನ್ನಲ್ಲ ಅಂತ ನಾನು ಮಾಡ್ಕೊಂಬರ್ಲಿಲ್ವಾ? ನಾವು ಮಾಡ್ತೀವಲ್ಲ ಇಲ್ಲಿ ರೊಟ್ಟಿ ಪಲ್ಯ. ಹಂಗಾಗಿ ತರಲಿ ಸುಮ್ಮನೆ ಕಾಳು ಪಲ್ಯ ಮಾಡ್ಕೊಂಬರ್ತೀವಿ, ಒಂಟೊಂಟ್ಲೆ ಅಳಿಸಿ ಹೋಗ್ಬಿಡ್ತೈತೆ ಅದು. ಬರೀ ಪುಡಿನ ಅದು, ಬರೀ ಪುಡಿನ ಅದವು. ಅಲ್ಲ ಎಣ್ಣೆಗೆ ಕರಿಬೇಡ. ಹಂಚು ಕಾಸು ಬೇಸಗ ಚಮಚಲ್ಲಿ ಕಡ್ಡಾಡ್ಸು.
ಈಗ ಎತ್ತಾರ ನೋಡಕ್ಕೆ ಓಡೋಗ್ಬೇಕನ. ಎತ್ಸೀತನ ಅವ್ವ ಹ್ಞೂ ಬಾ ಹ್ಞೂ ಅಜ್ಜಿ ಅಲ್ಲ ಅವ್ವ. ಎಲ್ಲರಿಗೆ ಹಂಗೆ ಅವ್ವ ಅವ್ವ ಬಾ ಅಷ್ಟೇ. ಅಲ್ಲಿದೆ ಐತೆ ನಾ ಪೇಡೆ ಹಾಕ್ಕೊಂಡೆ. ನಿಮ್ದಿದೆ ಅವು ಒಂದು ಅವ್ರದ್ದು ಒಂದು ನಿಮ್ದು. ಇವು ಒಂದಿಟ್ಟು ದಬ್ರಿಗೆ ಹಾಕಿ ಈಗ ಗಡ ಗಡ ಮಾಡು. ಯಾಕೆ ಅಂದ್ರೆ ಕುರುಕುರು ಅಂತ ಮೆತ್ತಗಾಗಿ ಹೋಗು ಸಂಜೆ ಹಮ್ಮ ಅಂತ. ಓ ಓಮ್ಮ ಅಮ್ಮ ಏನಮ್ಮ? ಹಾಂ ಓನಮ್ಮ ಬೇಕಾ? ಹಾಂ ಬೇಕು ತಿಂತ ತಿಂದ್ಬಿಡ್ತಿದ್ದೇವ ಎಲ್ಲದು. ದಾನಿ ತಿಂತಾಳ ತಿಂದ್ರೆ ಅಷ್ಟೇ. ಕೇಕು ಕೇಕ್ ಅದು ಹಸು ಆದಾಗ ಅಷ್ಟ. ಹಸು ಆದಾಗ ತಿನ್ನಿಸು. ಓ ಅಯ್ಯೋಯ್ಯೋ ಹೋಗ್ಬಾರ್ದನ ಆಕಿ? ಹೋಗಿ ಹೊಳ್ಳಿ ಬರ್ತೀನಿ. ತಮ್ಮನ ಮಾತಾಡ್ಸಿ ಹೊಳ್ಳಿ ಬರ್ತೀನಿ. ಅವ ನೀನು ಬರ್ತೀನಿ ಹೋಗೋಣ. ಊಟ ಹಾಕಿ ಹೋಗೋಣ. ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಅಯ್ಯೋ ಶಿವನೇ ನನ್ನ ಕೈಲೇ ಆಗಲ್ಲ. ಬೂಟ್ ಹಾಕೊಂಬ ಹೋಗೋಣ. ಹೋಗ್ತಿ ಆಕೆ ಕೂಟ ಹೋಗೋಣ ತಮ್ಮರಂತೆ ಓ ಹ್ಞೂ ಇಲ್ಲ ಹೋಗೋಣ. ಅವ ಬರ್ತೀಯ? ಕೈ ಹಿಡಿದು ಕರ್ಕೊಂಡು ಹೋಗ್ತೀನಿ ನಡಿ. ಬೂಟ್ ಹಾಕ ನಾವಕ್ಕ ಚೆಲ್ರಿ ಚೆಲ್ಲಕ್ಕ ಇಟ್ಟಿನಿ. ಮೊಸರು ಬಜ್ಜಿ ಅದಿಲ್ಲ ಮನೆ ಮಾಡಿದ್ನಲ್ಲ. ಯವ್ವ ಯವ್ವ ಹೋಗ್ಬೇಡ ಹೋಗ್ಬೇಡ. ಏನವ ಕೊಟ್ಟು ಬರ್ತೀನಿ. ಅವ ನಾಲ್ಕಕ್ಕೆ ಈಗ ಫೋನ್ ಹಚ್ಚವ ನೀನು ಸಿರವ. ಏನಂತ ಹಚ್ಬೇಕು? ನಾಲ್ಕಕ್ಕೆ ಬರುವ ಅಂತ. ಹಂಗ ಮತ್ತೆ ಏನಂತ ಹಚ್ಚಿ ಮತ್ತು ಅಲ್ಲಿ ಆಕಿನೂ ಮಾಡಿರ್ತಾಳ ನಾಷ್ಟ ಮಾಡ್ರಿ ಅಲ್ಲ. ಹಾಕಿ ಇಷ್ಟು ದೊಡ್ಡ ಏನು ಮಾಡ್ಯಾರ. ಅಯ್ಯ ಮತ್ತು ಮಗ ಸ್ಕೂಲ್ಗೆ ಹೋಗ್ತಾನಲ್ಲ. ಅಲ್ಲ ಮಾಡಿರ್ತಾಳ ನೀನು ಪಾಲಿನ ಮಾಡ್ರಲ್ಲ ಅಲ್ಲೇ ಹೋಗ್ಯಾಳ. ತೆಗೆದು ಇದು ನಮ್ಮದು ಅದು ಅವ್ರದ್ದು. ಬೆಳಿಗ್ಗೆ 6 ಗಂಟೆಗೆ ಬಂದ್ಲು ನಮ್ಮವ್ವ. ಇನ್ನೂ 6 ಆಗಿದ್ದಿಲ್ಲ. 5:30 ಆಗಿತ್ತೆ. 5:55 ಆಗಿತ್ತು ಫೋನ್ ಬಂದಾಗ. ನಾ ಬಸ್ನ್ಯಾಗ ಕುಂತಾಗ ಅಲ್ಲೇ ನಾವು ಹೇಳೋ ಟೈಮಿಗೆನ ಫೋನ್ ಬಂತ. ನಮ್ಮ ಮ್ಯಾಲೆ ಎದ್ದಿದ್ಲು. ನಾನು ಮತ್ತೆ ಫೋನ್ ಬಂದ್ಬಿಟ್ಲೆ ಎದ್ದು ಪಲಾವ್ ಮಾಡಿ ಆಕೆ ಕೊಟ್ಟು ಕಳಿಸಿದೆ. ಹೋಗ್ಲಾಪ ಇಲ್ಲ ಇರ್ತೀನಿ ಈಗ. ಚಹಾ ಕಾಸ್ಕೊಂಡು ಕುಡಿದ್ವಿ. ಆಕೆಗೆ ಇದು ಕಾಫಿ ಮಾಡಿಕೊಟ್ಟೆ. ಇದು ಪಲಾವು, ಹಾಲು, ಇದು ಮೊಸರು ಬಜ್ಜಿ. ನಮ್ಮ ನಮ್ಮಿ ತಿಂತಾಳಂತ ಮಾಡಿ ತೊಗೊಂಡಾಗ ಹೋಗಲಿಲ್ಲ. ಕಾಫಿ ಚೆಲ್ಲೈತಿ ಒರೆಸ್ಬೇಕು. ಅದು ಪಾತ್ರೆ ತೊಳೆದು ಕೊಡತ್ತಾರ. ನಾನು ಕಸ ಗುಡಿಸ್ತೀನಿ ಈಗ ಅಷ್ಟು. ಹಾಂ 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 ಹಾಸಿಗೆ ಎಲ್ಲ ತೆಗ್ದೆ. ಇದು ಒಂದು ಸ್ವಲ್ಪ ಹೊಲಸಾಗಿತ್ತ, ಅದಕ್ಕೆ ಬೆಡ್ಶೀಟ್ ತೆಗ್ದೀನಿ. ಇವನು ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ. ಬೇರೆ ಬೆಡ್ಶೀಟ್ ಹಾಕಿ ಅಷ್ಟು ಕಸ ಗುಡಿಸಿ ಜಳಕ ಮಾಡಿ ದೀಪ ಹಚ್ಬೇಕು. ಅವ್ರನ್ನೆಲ್ಲ ಹೊಡಿಸಿ ಕೊಡ್ತಾರೆ. ಈಕಿಗೆ ಊಟ ಮಾಡಿಸ್ಬೇಕು. ಓವ ಏನೇವು ತಿಂತೀಯಾ ಪಲಾವ್? ಹೌದಾ? ಹಾಂ ಐ ಐ ನನ್ಗಳು ಬರ್ತಾ ಈಗ. ಹೌದಾ? ಒಟ್ಟಿನ ಆಸಿರ್ದೆ. ಬಾಯ್ ನವಕ್ಕ ನವಕ್ಕ ಚಿನ್ನಿ ಬಾಯ್ ಚಿನ್ನಿ ಬಾಯ್ ನವಕ್ಕ. ಹಿಂಗೆ ಬರ್ತೈತಿ ಹಿಂಗೆ ಹೋಗುತ್ತೆ ಮುಗ್ದಾನೆ ಅಂತ ಬರ್ತಾ. ಕೊಟ್ಟು ಬರ್ತೀನಿ. ತಮ್ಮಾರ ಹತ್ರ ಹೊಂಟ. ತಮ್ಮಗ ಕೇಕ್ ಕೊಡಕ್ಕೆ ಹೋಗ್ಯ ಹೊಂಟ. ಬರ್ತೀನಿ. ಯಕ್ಷಿ ಹತ್ರ ಹಂಗ ನೀನು ಬಾ ಮತ್ತೆ ಬೂಟ್ ಹಾಕೋ ಕರ್ಕೊಂಡು ಹೋಗ್ತೀನಿ. ಓಕೆನಾ? ಬೂಟ್ ಹಾಕ್ಲಾ? ಬಾ ನಾವೇ ಬೂಟ್ ಹಾಕ್ಲಾ? ಬಾ ಬೂಟ್ ಹಾಕ್ ಬಾ. ಹೋಗ್ತೀಯಾ? ಹಾಂ ಬಾ ಹೋಗೋಣ ಬಾ. ಹಾಂ ಬಾ ಯವ್ವ ಏಯ್
ಹೋಗೋಣ ಹಾಂ ಶಾಕ್ ಜಾಲಿದ ಹಿಂದಗಡೆ ಕರೆನ್ಸಿ ಹಾಕ್ಸಕ್ ಬರ್ತ ಹ್ಞೂ ಹಾಂ ಹಿಂದಗಡೆ ಕರೆನ್ಸಿ ಹಾಕಿಸ್ವಂತ್ರಿ ಬರ್ಲ ಹೊಳ್ಳಿ ಬರ್ತೀನಿ ಕೊಟ್ಟು ಯಕ್ಷಿ ಕರ್ಕೊಂಬರ್ತೀನಿ ತಮ್ಮನ ಕರ್ಕೊಂಬರ್ತೀನಿ ಅವ ಹಾಂ ಹೋಗು ನೀನು ಹೋಗು 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 ನೀನು ಹೋಗು ಹೋಗ್ಲಿ ಬಾ ಬರ್ತಾ ಬಾ ನೀನು ಇಲ್ಲಿ ನಿಂದ್ರೆ ಊಟ ಮಾಡಿಸ್ತೀನಿ ಕಸ ಗುಡಿಸಿ ಅಲ್ಲಿ ಬಾಯ್ ಮಾಡಿ ಕಿಟಕಿಯಾಗ ಹೋಗ್ಕೊಡು ಕಿಟಕಿಯಾಗ ಕಾಣಿಸ್ತಾವಡಲ್ಲಿ ಫ್ರೆಂಡ್ಸ್ ನೋಡ್ರಿ ಇದೊಂದು ತೋರ್ಸೋದು ಮರ್ತಿದ್ದೆ ಇದಕ್ಕೆ ಹಕ್ಕರ್ಕಿ ಅಂತಾರೆ ನಮ್ಮ ಕಡೆಗೆ ಇದ್ರದ್ದು ಹಾಗೆ ತಿಂತಾರೆ ತೊಳೆದ್ಬಿಟ್ಟು ಸ್ವಚ್ಛಗೆ ತೊಳೆದು ರೊಟ್ಟಿ ಜೊತೆಗೆ ತಿಂತಾರೆ ಇದನ್ನು ಹಿಂಗೆ ಕಡ್ಕೊಂಡು ಒಬ್ಬೊಬ್ಬರು ಏನು ಮಾಡ್ತಾರೆ ಪಚಡಿನೂ ಮಾಡ್ತಾರೆ ಇದ್ರದ್ದು ಇದನ್ನು ಒಂದು ಸ್ವಲ್ಪ ಸಣ್ಣ ಕಟ್ ಮಾಡಿ ಇದಕ್ಕೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಉಪ್ಪು ಸ್ವಲ್ಪ ಖಾರದ ಪುಡಿ ಸಣ್ಣಗೆ ಹೆಚ್ಚಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ತಿಂದರೆ ಮಸ್ತ್ ಇರ್ತೈತಿ ಫ್ರೆಂಡ್ಸ್ ಇವತ್ತು ಮಾಡ್ತೀನಿ ಇದ್ರದ್ದು ಪಚಡಿನ ಸಂಜೆ ಮುಂದೆ ಈಗ ಇದನ್ನು ಏನಾರು ಕಸ ಪಸ ಇಂಥದ್ದು ಇರುತ್ತಲ್ಲ ತೆಗೆದು ಫ್ರಿಜ್ನಾಗ ಎತ್ತಿಕ್ತೀನಿ ಹೊರಗಿಟ್ರೆ ಮತ್ತೆ ಕೆಟ್ಟೋಕೈತಿ ಒಂದು ಸಲ ಯಾರ ಕೊಟ್ಟಿದ್ರು ಊರಾಗನ ಇಲ್ಲ ನಮ್ಮವ್ವ ಹೋಗಿರಲ್ಲ ಹೊಲಕ್ಕೆ ಬೇರೆದವ್ರು ಹೋಗಿರ್ತಾರಲ್ಲ ಅವ್ರು ತೊಗೊಂಬಂದು ಕೊಟ್ಟಿರ್ತಾರೆ ಊರಿಗೆ ಹೋಗ್ತೀನಿ ಅಂದಿರ್ತಾವಲ್ಲ ಹಾಗಾಗಿ ಕೊಟ್ಟು ಕಳಿಸಿರ್ತಾರಲ್ಲಿ ಅಕ್ಕಪಕ್ಕದವ್ರು ನೋಡಿರಿ ಚಲೋ ಐತಿ ಎಳೆದು ಇದೊಂದು ಚೂರು ಬಲತ್ರನೂ ಚಲೋ ಐತಿ ಇದು ಎಳೆದೈತಿ ಚಲೋದ ಹರ್ಕೊಂಬರ್ತಾರೆ ನೋಡಿರಿ ಇಂಥ ತೆಗೆದಿಟ್ರೆ ಕೆಡೋದಿಲ್ಲ ಈ ಥರ ಕಸ ಮಸ್ತ್ ಐತಿ ನಮ್ಮ ತಂಗಿಗೆ ತೊಗೊಂಡು ಹೋಗಿದ್ಲ ಏನೋ ಮರ್ತು ಹೋದ್ಲು ನಾನು ಈಗ ಕಸ ಗುಡ್ಸಾಕತ್ತಿದ್ದೆ ನೋಡಿದ್ನಲ್ಲ ನೆನಪಾತು ಮಸ್ತ್ ಆಕೈತಿದು ಪಚಡಿ ಹೆಚ್ಚಿ ಮಾಡ್ತೀನಿ ಸಂಜೆ ಮುಂದೆ ತೋರಿಸ್ತೀನಿ ನಿಮಗೆ ಹೆಂಗೆ ಮಾಡ್ತೀವಿ ಅಂತಂದು ಈ ಥರದ್ದು ತೆಗಿಬೇಕು ಒಂಚೂರು ಕೆಟ್ಟದ್ದು ಅದ್ರೊಳಗೆ ಇತ್ತಂದ್ರೆ ಮತ್ತೆ ಎಲ್ಲದು ಕೆಟ್ಟೋಗುತ್ತೆ ಅದಕ್ಕೆ ಸ್ವಚ್ಛ ಮಾಡಿ ಫ್ರಿಜ್ನಾಗೆ ತಿಕ್ಕೊತೀನಿ ಮಸ್ತ್ ಐತೆ ಹಕ್ರಕ್ಕೆ ಈ ಬೆಂಗ್ಳೂರಾಗಂತೂ ಇದು ಸಿಗಲ್ಲ ಊರಿಂದ ತೊಗೊಂಬಂದ್ರೆ ಊರಿಗೆ ಹೋದ್ರೆ ಅಷ್ಟೇ ಇದು ಇಂಥವೆಲ್ಲ ನಾವು ತಿನ್ನೋದು ರೊಟ್ಟಿ ಚಪಾತಿ ಮಸ್ತ್ ಇರ್ತೈತಿ ಇದು ಪಚಡಿ ಪಲ್ಯ ಏನೂ ಇಲ್ಲ ಅಂದ್ರೆ ಹಿಂಗೆ ಮಾಡ್ಕೊಂಡು ತಿಂದ್ಬಿಡೋದು ಊರ ಕಡೆ ಪಚಡಿನ ಸೈಡ್ ಮಸ್ತ್ ಇರ್ತೈತಿ ಅಂದರೆ ಅನ್ನ ಸಾರ್ದಾಗಲ್ಲ ಇದಕ್ಕೆ ರೊಟ್ಟಿಗೆ ಸಖತ್ತಾಗಿರುತ್ತೆ ಇದು ಪಚಡಿ ಮಾಡ್ತೀನಿ ಮಾಡಿ ತಿಂತೀವಿ ಸಂಜೆ ಮುಂದೆ ಎತ್ತಿಕ್ತೀನಿ ಇದನ್ನು ಫ್ರಿಜ್ನಾಗ ಆಮೇಲೆ ಇದು ಹೆಲ್ತಿಗೆ ಭಾಳ ಒಳ್ಳೇದಂತ ಹೇಳ್ತಾರೆ ನಮ್ಮ ಸಿಟಿಗಳಲ್ಲಿ ಅಂದ್ರೆ ಗದಗ ನೋಡ್ರಿ ಸಿಟಿ ಅಲ್ಲಿ ಮಾರಕ್ಕಿಟ್ಟಿರ್ತಾರೆ ಇದನ್ನು ಗದಗ್ನಾಗ ನಮ್ಮದು ಗದಗ ಸಿಟಿ ಆಗುತ್ತೆ ಹಳ್ಳಿ ಸುತ್ತಮುತ್ತ ಹಳ್ಳಿಯವರು ಇದನ್ನು ಹರ್ಕೊಂಡೋಗಿ ಮಾರಕ್ಕಿಟ್ಟಿರ್ತಾರೆ ಮಾರಕ್ಕೂ ತೊಗೊತಾರೆ ಇದನ್ನು ಊರ ಕಡೆಗೆ ಬಟ್ ಹಳ್ಳ್ಯಾಗ ಹಾಗೆ ಸಿಗುತ್ತೆ ಸುಮ್ಮನೆ ಕಸ ಅಂದರೆ ಬೆಳೆದಿರುತ್ತೆ ಇದು ಅದಕ್ಕೂ ಉಪಯೋಗ ಇರೋಲ್ಲ ಬಟ್ ಇದನ್ನು ತಿನ್ನೋಕೆ ಉಪಯೋಗ ಮಾಡ್ಕೊತಾರೆ ಕಸದ ಗಾಡಿ ಇವತ್ತು ಬಂತು 3 ದಿನ ಆಗಿತ್ತು ಬಂದಿದ್ದೇ ಇಲ್ಲ ಒಂದೊಂದು ದಿನ ಮೇಲೆ ಬರ್ತಾರೆ ಒಂದೊಂದು ದಿನ ಲೇಟಾಗಿ ಬರ್ತಾರೆ ಬಂದರು ಫ್ರೆಂಡ್ಸ್ ನೋಡ್ರಿ ಇವಾಗ ಸ್ನಾನ ಮಾಡಿಕೊಂಡು ದೀಪ ಹಚ್ಚಿ ಪೂಜೆ ಮುಗಿಸಿದೆ ಪೂಜೆ ಮುಗಿಸಿ ನಾಷ್ಟ ಹಾಕ್ಕೊಂಬಂದೀನಿ ಪಲಾವ್ ಮತ್ತು ಮೊಸರು ಬಜ್ಜಿ ನೋಡಿರಿ ಇವತ್ತು ಒಂದು ಕೆಲಸದ ಮ್ಯಾಗ ಹೊರಗೆ ಹೊಂಟೀವಿ ನಂದು ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡ್ಸೋಕೆ ಹಾಗಾಗಿ ಲಗು ತಿಂದು ಇಕ್ಕಿಗೆ ತಿನ್ನಿಸಿ ಅಲ್ಲೇ ಕರ್ಕೊಂಡು ಹೋಗ್ಬೇಕಿನ ಯಾಕಂದ್ರೆ ನಮ್ಮ ತಂಗಿ ಇಲ್ಲೇ ಕರ್ಕೊಂಬಂದ್ಬಿಡು ಆಕಿನೂ ಅಂತ ಅಂದ್ಲು ನಮ್ಮವ್ವ ಅಲ್ಲಿ ಹೋಗ್ಯಾಲ್ಲ ಅದಕ್ಕೆ ಫೋನ್ ಹಚ್ಚಿ ಕೇಳಿದೆ ಬರ್ತೀಯೇನು ಅಲ್ಲೇ ಇರ್ತೀಯವ ಅಂತಂದು ಬರ್ತೀನಿ ಅಂದ್ಲಕ್ಕಿ ಈಕಿ ನಮ್ಮ ತಂಗಿ ಇಲ್ಲೇ ಕರ್ಕೊಂಬಂದ್ಬಿಡು ನಾವೇನು ಅಂತಂದ್ಲು ಹಂಗಾಗಿ ತಿನ್ನಿಸಿ ನಾನು ತಿಂದು ಕರ್ಕೊಂಡು ಹೋಗ್ತೀವಿ 11 ಗಂಟೆ ಇನ್ನು ಅರ್ಧ ತಾಸು ಉಳೀತು ಈಕಿ ತಿನ್ನೋಕೆ ಅರ್ಧ ತಾಸು ಬೇಕು ಹೆಚ್ಚು ಕಡಿಮೆ ಆಕೈತಿ ಏನು ಮಾಡೋಕ್ಕಾಗಲ್ಲ ತಿಂದು ಮತ್ತೆ ಕಂಟಿನ್ಯೂ ಮಾಡ್ತೀವಿ
ನೋಡ್ರಿ ರಂಗೋಲಿ ಎಷ್ಟು ಚಂದ ಕಾಣತೈತಿ. ಬಾಗಿಲ ಮುಂದೆ ಸಿಂಪಲ್ಲಾಗಿ ಹಾಕಿದ್ರೂ ಮಸ್ತ್ ಕಾಣ್ತೈತಿ. ಹೂವು ನಮ್ಮವು ತಂದಿದ್ಲಲ್ಲ ಅವನ್ನ ಏರ್ಸೀನಿ ತುಳಸಿ ಗಿಡಕ್ಕೆ. ಪೂಜೆ ಹಿಂಗಾಗೈತಿ ಮಂಗಳವಾರದ್ದು. ಅದು ಪಾರ್ಸಲ್ಲು ನಮ್ಮ ಮನೆಗೆ ಓನರ್ದು. ನಾವೇ ಎದ್ದು ಕುಂತ್ಲ ಅಡ್ಡು ಬಿದ್ದಿದ್ಲು. ಹಿಂಗಾಗೈತಿ ನೋಡ್ರಿ ಪೂಜೆ. ಅವು ಗಲಾಟೆ ಹೂವು ನಮ್ಮ ಇವು ಫೋಟೋದ ಮ್ಯಾಲೆ ನಿಂದಿರಲಿಲ್ಲ. ನಮ್ಮ ಮನ್ಯಾಗ ಇದ್ದು ಒಂದು ಸ್ವಲ್ಪ ರೋಸು ಮತ್ತು ಹಳದಿ ಹೂವು, ಶಾವಂತಿಗೆ ಹೂವು ಅವನ್ನ ಏರಿಸಿ ಪೂಜೆ ಮಾಡಿ ಮುಗಿಸ್ಕೊಂಡೀನಿ. ಎಡೆ ಏನೂ ಇಟ್ಟಿಲ್ಲ, ಬಾಳೆ ಏನೂ ಇಲ್ಲ. ಹಾಗಾಗಿ ಟೈಮ್ ಆಗೈತೆ. ಹಂಗೆ ಹೂವು ಏರಿಸಿ ದೀಪ ಹಚ್ಚಿ ಊದಿನ ಕಡ್ಡಿ ಕರ್ಪೂರ ಬೆಳಗಿನಿ ಸಾಯಂಕಾಲ ತರಿಸಿದ್ರಾತು. ಹಿಂಗಾಗೈತೆ ನೋಡ್ರಿ ಮಂಗಳವಾರದ ಪೂಜೆ. ಆಮೇಲೆ ಕುಂತಾಳ ತಿನ್ನಿಸಿ ನಾನು ತಿಂದು ಹೋಗ್ತೀವಿ. ಫ್ರೆಂಡ್ಸ್ ನೋಡ್ರಿ, ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗಿದ್ವಿ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡ್ಸಕ್ಕೆ. ಅದನ್ನ ಮಾಡಿಸ್ಕೊಂಡು ಬಂದಮೇಲೆ ನವ್ಯಾಗ ಸ್ನಾನ ಮಾಡಿಸಿ ನವ್ಯಾಗ ಊಟ ಮಾಡಿಸಿ ಸ್ವಲ್ಪ ಹೊತ್ತು ಹಾಗೆ ಟೈಮ್ ಪಾಸ್ ಆಯಿತು. ಸ್ವಲ್ಪ ಜಾಸ್ತಿ ಏನಿಲ್ಲ. ಈಗ ನೋಡ್ಬೋದು ಅಡುಗೆ ಮಾಡಕತ್ತೀನಿ ಆಲ್ರೆಡಿ. ಸಾಯಂಕಾಲ ಟೈಮ್ 5 ಗಂಟೆ ಆಗೈತಿ, 5-5:30. ಈಗ ಅಡುಗೆ ಮಾಡಿ ಕೊಟ್ರಾತು. ರಾತ್ರಿ ಲಘು ಊಟ ಮಾಡಿ ಲಘುನ ಮಕ್ಕೋಬೋದು ಒಂದು ಸ್ವಲ್ಪ ಅಂತ ಹೇಳ್ಬಿಟ್ಟು ಮಾಡಾಕತ್ತೀನಿ. ಹಾಗಲಕಾಯಿ ಸಣ್ಣಗೆ ಹೆಚ್ಚಿ ಫಸ್ಟು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳಕತ್ತೀನಿ. ರೆಸಿಪಿ ಏನು ಶೇರ್ ಮಾಡೋಂಗಿಲ್ಲ, ಹಿಂಗೆ ತೋರ್ಸಾಕತ್ತೀನಿ. ಹಾಗಲಕಾಯಿ ಹುರಿದು ಅದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟು ಆಮೇಲೆ ಹಕ್ಕರ್ಕಿ ಸೊಪ್ಪು 2 ಸಲ ತೊಳೆದು ಫಸ್ಟ್ ಅದನ್ನು ಒಗ್ಗರಣೆ ಕೊಡ್ತೀನಿ. ಇದು ಪಲ್ಯ ಆದಮೇಲೆ ಅದನ್ನು ಮಾಡ್ಕೊತೀನಿ ಪಚ್ಚಡಿ. ಬನ್ನಿ ಈಗ ಇದೆಲ್ಲ ಆಗೈತಿ. ಹೆಚ್ಕೊಳೋದು ಪಲ್ಯ ಮಾಡಿ ರೊಟ್ಟಿ ಮಾಡಿ ಅನ್ನ ಮಾಡ್ತೀನಿ. ಸಾರು ನೋಡ್ತೀನಿ ಆದ್ರೆ ಮಾಡ್ತೀನಿ, ಇಲ್ಲ ಅಂತೀನಿ. ಏನಾರು ಹಚ್ಕೊಂಡು ತಿಂದ್ರಾತ ಅಂದಾಗ ರೊಟ್ಟಿನ ತಿಂದ್ಬಿಡ್ತೀವಿ, ಹೊಟ್ಟೆ ತುಂಬಿಡ್ತೈತಿ. ಅನ್ನ ಒಂಚೂರು ಇಟ್ಟಿಟ್ಟು ತಿಂತೀವಿ. ಮೊಸರು ಗೆಸರು ಹಾಕ್ಕೊಂಡು ಉಂಡ್ರಾತು. ಚಟ್ನಿ ಪುಡಿ ಐತಿ. ಕಂಟಿನ್ಯೂ ಮಾಡ್ತೀನಿ ನಾವು ಅಡುಗೆ ಆದಮೇಲೆ. ಫ್ರೆಂಡ್ಸ್ ನೋಡ್ರಿ, ಈಗ ಊಟ ಮಾಡಕತ್ತೀವಿ. ಊಟಕ್ಕೆ ಏನು ನಾವೇ ಊಟ ಮಾಡ್ಸಕತ್ತೀನಿ. ಹಂಗೆ ನಾನು ಕೂಡ ಊಟ ಮಾಡ್ತೀನಿ. ಎಲ್ಲರಿಗೂ ಹಾಕಿಟ್ಟಿನಿ ತಾಟ್ನೆ. ಒಂದ ರೊಟ್ಟಿ ಸಾಕನೇ? ಸಾಕು ಒಂದ ರೊಟ್ಟಿ. ರೊಟ್ಟಿ ಅಗಸಿ ಚಟ್ನಿ ಇದೇನು? ಹಾಗಲಕಾಯಿ ಪಲ್ಯ, ಪಚ್ಚಡಿ, ಹಾಗಲಕಾಯಿ ಪಚ್ಚಡಿ. ತಿಂದು ಹೇಳ್ರಿ ಹೆಂಗಾಗೈತಿ ಪಲ್ಯ ಪಚ್ಚಡಿ? ಮಸ್ತ್ ಐತಿ ಪಚ್ಚಡಿ. ಅಲ್ಲ ಊಟ ಅನ್ನ ಸ್ವಲ್ಪ ಅನ್ನ ಐತಿ. ಸಪ್ಪನ್ ಬೇಳೆ ಮಾಡಿ ಸಪ್ಪನ್ ಬೇಳೆ ಮಾಡೋಣ. ಇದಕ್ಕೆ ಚಮಚನ ತಂದಿಲ್ಲ. ತಿನ್ನು ನಂತ ತಗೋ. ಚಲೋ ಐತ್ಯಾ? ಹಾಗಲಕಾಯಿ ಒಂಚೂರು ಇದಾಗಿಲ್ಲ ನೋಡು, ಕಹಿ. ಹೆಂಗೈತಿ ಬೇ? ಇನ್ನೂ ತಿಂದಿಲ್ಲ ತಡಿಬೇ ನಾನು. ತಿಂದ ಹೇಳು. ತಿಂದ ಹೇಳು. ನಾನೇನು ಈಗ ಹೇಳ್ಬಿಡು ಅಂತಂದೇನು? ಮೂಲಂಗಿ, ಈರುಳ್ಳಿ, ಟೊಮೆಟೊ, ಹಕ್ಕರ್ಕಿ ಹಾಕಿದನು. ಉಪ್ಪು, ಖಾರ, ಎಣ್ಣೆ. ನಾವೇ ಎಲ್ಲ ತಿಂತೋಳ. ತಿನ್ಸಿ ತಿಂತಾ ಬಿಡಾಗಿ. ನೋಡಿ ಎಲ್ಲ ತಿಂತಾಳ. ಹಾಗಲಕಾಯಿನ ತಿಂತಾಳ. ಹಾಗಲಕಾಯಿ ತಿಂದ ಹೆಂಗೈತಿ ಬೇ? ಇದು ಪಲ್ಯ, ಇದು ಸೊಪ್ಪಿನ ಪಲ್ಯ ಹೆಂಗೈತಿ? ಚಲೋ ಆಗೈತಿ. ಹಾಗಲಕಾಯಿನೂ ಚಲೋ ಆಗೈತಿ. ತಿಂದ. ಓಕೆ ಫ್ರೆಂಡ್ಸ್, ಸಿಗ್ತೀವಿ ನಾವು. ನೀನು ತಿನ್ನ. ಅದೃಷ್ಟ ಮಾಡಿರ್ಬೇಕು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ ಇವತ್ತು ಎಲ್ಲ ಕೆಲಸ ಮುಗಿಸಿ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೀನಿ. ಸಾಯಂಕಾಲದವರೆಗೂ ವಿಡಿಯೋ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊತಾ ಇರಲಿಲ್ಲ ಇಷ್ಟೊತ್ತನ. ಸ್ನಾನ ಪೂಜೆ ಎಲ್ಲ ಆಯಿತು. ನಾಷ್ಟ ಆಗಿಲ್ಲ. ಈಗ ನಾಷ್ಟ ಬಿಸಿ ಮಾಡಿಕೊಂಡು ತಿನ್ನಬೇಕು. ಫ್ರೈಡ್ ರೈಸ್ ಮಾಡಿದ್ದೆ. ಹಂಗಾಗಿ ಪೂಜೆನೂ ಮಾಡಿ ತಿಂದ್ರಾಯ್ತು ಅಂಥೇಳಿ ಪೂಜೆನ ಮಾಡಿಬಿಟ್ಟೆ ಇವತ್ತು. ನಮ್ಮ ನವ್ಯ ಕಿಟಕಿಯ ನಿಂತಾಳ.
ಆಕೆ ಅವ್ರ ಅಜ್ಜಿ ಜೊತೆಗೆ ನಿಂತಾಳ. ಅವ್ರ ಅಜ್ಜಿ ಇನ್ನೂ ಜಾಕ ಮಾಡಿಲ್ಲ, ಮಾಡ್ತಾಳಂತೆ. ಒಂದು ಮಾಡ್ತೀನಿ ಅಂದ್ಲು, ಮಾಡಲ್ಲ ಅಂದ್ಲು. ಆಮೇಲೆ ನಾನು ಹೇಳಿದೆ ಮಾಡು ಹುಣ್ಣಿಮೆ ಇವತ್ತು ಅಂತಂದೆ. ಹಂಗಾಗಿ ಜಾಕ ಮಾಡ್ತಾರಲ್ಲ. ಪುಳಿಯೋಗರೆ ಮಾಡೀನಿ ನೋಡ್ರಿ, ಪುಳಿಯೋಗರೆ ಅಂತೀನಿ ನೋಡ್ರಿ. ಇದು ಫ್ರೈಡ್ ರೈಸ್ ಮಾಡೀನಿ, ಪನ್ನೀರು, ಕ್ಯಾರೆಟು, ಆಮೇಲೆ ಬೀನ್ಸು ಎಲ್ಲ ಹಾಕಿ ಮಾಡೀನಿ. ಬಿಸಿ ಅದು ರಾತ್ರಿ ಅನ್ನ ಕಲಸೀನಿ, ಅದನ್ನು ಬಿಸಿ ಮಾಡ್ಕೊಂಡು ತಿಂತೀನಿ. ನಂಗೆ ಗೊತ್ತಿಲ್ಲ, ನಮ್ಮ ಮನೆಯವ್ರು ಬಾಕ್ಸ್ ತೊಗೊಂಡು ಹೋಗಲ್ಲ ಇವತ್ತು ಅನ್ನೋದು ಮಾಡಿ ಕಟ್ಟಿಟ್ಬಿಟ್ಟಿನಿ ಆಲ್ರೆಡಿ. ಮತ್ತು ಇಲ್ಲೇ ಬಿಟ್ಟು ಹೋಗ್ಯಾರ. ಮಧ್ಯಾಹ್ನ ಬಂದ್ರೆ ಅವ್ರ ತಿಂತಾರೆ, ಇಲ್ಲ ನಾವು ತಿಂತೀವಿ ಅಷ್ಟೆ. ಒಂದು ಬಾಕ್ಸ್ ರೈಸ್ ಇದೇನು ಬೆಳಿಗ್ಗೆ ಮಾಡಿದ್ದು, ಏನಾಗಲ್ಲ. ರಾತ್ರಿ ಮಟನೂ ಏನಾಗಲ್ಲ, ಕಲಸಿಟ್ಟಿನಿ. ಓಕೆ, ಬಿಸಿ ಮಾಡ್ಕೊಂಡು ನಾಷ್ಟ ಮಾಡ್ತೀವಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ. ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಇವಾಗ ನೋಡಿರಿ, ಮತ್ತು ಸಾಯಂಕಾಲ ನಮಿತಾ ದೀಪ ಹಚ್ಚಕತ್ತಾಳ. ಸ್ಕೂಲಿಂದ ಬಂದು ಸ್ವಲ್ಪ ಹೊತ್ತು ಮಕ್ಕೊಂಡೆದ್ದು ದೀಪ ಹಚ್ಚಿ ಊದಿನ ಕಡ್ಡಿಯನ್ನೆಲ್ಲ ಬೆಳಗಾಕ ರೆಡಿ ಮಾಡತ್ತಿದ್ಲು. ನಾನು ಬೆಳಿಗ್ಗೆ ಮಾಡಿದ್ನೆಲ್ಲ, ಹಾಗಾಗಿ ನಾನು ಕಸ ಎಲ್ಲ ಗುಡಿಸಿ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿಕೊಟ್ಟು ಆಕೆಗೆ ದೀಪ ಹಚ್ಚಕ್ಕೆ ಹೇಳಿದ್ದೆ. ಆಕೆ ದೀಪ ಹಚ್ಚಕತ್ತಿದ್ಲು ನಮಿತಾ. ಮತ್ತು ನವ್ಯ ಇಲ್ಲೇ ಹಾಲ್ನಾಗ ಕುಂತಾಳ. ನಾನು ಚಹಾ ಕಾಸ್ಕೊಂಬಂದು ಬಿಸ್ಕೆಟ್ ಇತ್ತು, ಬಿಸ್ಕೆಟು ಮತ್ತು ಬ್ರೆಡ್ ಸ್ವಲ್ಪ ಇದ್ವು, ಎರಡು ಬ್ರೆಡ್ ಇದ್ವು. ಹಾಗಾಗಿ ಬಿಸ್ಕೆಟ್ ಇತ್ತಲ್ಲ, ಅದ್ರ ಜೊತೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ತೊಗೊಂಬಂದು ಆಕೆಗೆ ತಿನ್ನಿಸ್ಬೇಕು ಅಂತ ಹೇಳಿಬಿಟ್ಟು ತೊಗೊಂಬಂದಿಟ್ಟಿನಿ. ಚಹಾ ನಮ್ಮವ್ಗೆ ಆಲ್ರೆಡಿ ಕಾಫಿ ಮಾಡಿಕೊಟ್ಟಿದ್ದೆ. ಫಸ್ಟ್ ಆಕೆಗೆ ಕಾಫಿ ಮಾಡಿಕೊಟ್ಬಿಟ್ಟು ಅದೇ ಪಾತ್ರೆ ಒಳಗೆ ಚಹಾಕ್ಕೆ ಇಟ್ಕೊಂಡ್ಬಿಡ್ತೀನಿ. ಆಕೆ ಕುಡಿದು ಕೂತ್ಕೊಂಡಿದ್ಲು ಆಲ್ರೆಡಿ. ಮತ್ತು ನೋಡ್ಬೋದು 6 ಗಂಟೆ ಆಗೈತಿ ಟೈಮು, ಒಂದು 5 ನಿಮಿಷ ಮುಂದೈತಿ, 6:05 ಆಗಿರ್ಬೋದು. ಈಗ ನವ್ಯಾಗ 1-2 ಬಿಸ್ಕೆಟು ಅಥವಾ ಬ್ರೆಡ್ ತಿನ್ನಿಸಿ ಚಹಾ ಜೊತೆಗೆ ತಿನ್ನಿಸಿ ಕುಂದ್ರಿಸಿದ್ರೆ ಅಡಿಗೆ ಆಗೋ ಮಟ್ಟ ಸೈಲೆಂಟಾಗಿರ್ತಾಳ ಅಂತ ಹೇಳ್ಬಿಟ್ಟು ಚಹಾ ಜೊತೆಗೆ ಬಿಸ್ಕೆಟ್ ಎದ್ದು ತಿನ್ಸಾಕತ್ತೀನಿ. ಇದು ಒಂಥರ 50-50 ಬಿಸ್ಕೆಟ್ ಅಂತಾರೆ ನೋಡಿರಿ, ಆ ಥರದ್ದು. ಜಾಸ್ತಿ ಬಿಸ್ಕೆಟ್ ತಿನ್ನಂಗಿಲ್ಲ, ಆಲ್ಮೋಸ್ಟ್ ಬ್ರೆಡ್. ಈಗ ಚಳಿ ಇರುತ್ತೆ ನೋಡಿರಿ ಸಾಯಂಕಾಲ, ಹಂಗಾಗಿ ಸ್ವಲ್ಪ ಚಹಾ ಜೊತೆಗೆ ಏನಾದರೂ ತಿನ್ಬೇಕು ಅನ್ನಿಸ್ತಿರ್ತೈತಿ. ಹಾಗಾಗಿ ತಿಂತಾಳೆ ಏನಂತ ತಿನ್ಸಕ್ಕೆ ಹೋದ್ರೆ ಒಟ್ಟು ತಿನ್ನೋಕೆ ತಯಾರಿದ್ದಿದ್ದಿಲ್ಲ. ಮತ್ತು ನಮ್ಮ ಮನೆಯವ್ರೂ ಆಫೀಸಿಂದ ಬಂದಮೇಲೆ ನಮಿತಾ ಬ್ರೆಡ್ ತೊಗೊಂಬಪ್ಪ, ಬ್ರೆಡ್ ಇಲ್ಲ ಅಂತ ಹೇಳಿದ್ಲು. ಹಂಗಾಗಿ ಅವರು ಬ್ರೆಡ್ ತರಕ್ಕೆ ಹೊಂಟಿದ್ರು. ಬಂದು ಕೈಕಾಲು ಮುಖ ಎಲ್ಲ ತೊಳೆದು ಬ್ರೆಡ್ ತರಕ್ಕಂತ ಹೊಂಟಿದ್ರು. ಮತ್ತು ಇದು ಏನು ಗೋಬಿ ಮಂಚೂರಿ ತೊಗೊಂಬ ಅಂತ ಅಂದ್ಲು. ಭಾಳ ದಿವಸ ಆಗೈತಿ ಗೋಬಿ ಮಂಚೂರಿ ತೊಗೊಂಬ ಅಂತ ಅಂದ್ಲು. ಮತ್ತು ಗೋಬಿ ಮಂಚೂರಿನೇ ತೊಗೊಂಬಂದಿದ್ರು. ತಿಂದು ಚಹಾ ಕುಡಿದು ಮತ್ತು ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ನಾವೇ ಅಜ್ಜಿ ಜೊತೆಗೆ ಆಟ ಆಡ್ಕೊಂಡು ಕುಂತಿರ್ತಾಳೆ. ಅವ್ರ ಅಜ್ಜಿಗೆ ಟೈಮ್ ಪಾಸ್ ಹಾಕಿ ಕೊಟ್ಟಾಗ ಆಕೆಗೆ ಟೈಮ್ ಪಾಸ್ ಇಬ್ಬರಿಗೆ. ನಾವು ನಮ್ಮ ಪಾಡಿಗೆ ಕೆಲಸ ಮಾಡ್ತಿರ್ತೀವಿ. ನಮಿತಾ ನಗಾಕತ್ತಿದ್ಲು ಅವ್ರು ನೋಡಿಬಿಟ್ಟು. ಮತ್ತು ನಾವು ವಿಡಿಯೋ ತನ್ನ ಮುಖಕ್ಕೆ ಹಿಡಿದು ಬಿಟ್ಲನ ಅವ್ರು ಸೀರಿಯಸ್ ಆದ್ಲು. ಯಾಕಂದ್ರೆ ಪೂಜೆ ಮಾಡಕತ್ತಲ್ಲ, ಹಾಗಾಗಿ ಸೀರಿಯಸ್ ಆದ್ಲು. ಇವತ್ತಿನ ವ್ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿರಿ. ಇನ್ನೇನು ಹತ್ತಿರದಲ್ಲೇ ಟೀಚರ್ ಪೋಸ್ಟ್ ಕರೀತಾರೆ. ಎಕ್ಸಾಮ್ ಪ್ಯಾಟ್ರನ್ನು ಕೂಡ ಚೇಂಜ್ ಆಯಿತು, ಆಬ್ಜೆಕ್ಟಿವ್ ಟೈಪ್ ಎಕ್ಸಾಮೇ ಬಂತು ಫ್ರೆಂಡ್ಸ್. ನೋಡಿರಿ, ಈಗ ರಾತ್ರಿ ಅಡುಗೆ ಮಾಡಿದ್ದೆ, ಇವಾಗ ಲಾಗ್ ಕಂಟಿನ್ಯೂ ಮಾಡಕತ್ತೀನಿ. ಅನ್ನ ಸಾಂಬಾರು, ನಿನ್ನೆದು ಬ್ಯಾಳೆ ಇತ್ತ ಸಪ್ಪನ ಬೇಳೆ, ಅದನ್ನೇ ಸಾಂಬಾರು ಮಾಡೀನಿ. ಅನ್ನ ಸಾರು, ಆಮೇಲೆ ಹಪ್ಪಳ. ನಿನ್ನೆ ರೊಟ್ಟಿ ಮಾಡಿದ್ದೆ, ಹಂಗಾಗಿ ಹಪ್ಪಳ ಇದು ಮಾಡೀನಿ. ರಂಗುಮತಿ ಮಾಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ಸಾಯಂಕಾಲ ಚಹಾ ಕುಡಿಯಾಗತ್ತಿದ್ವಿ. ಅವ್ರು ನಮ್ಮ ಮನೆಯವ್ರು ಬಂದರು. ಇದು ಏನು ಗೋಬಿ ಮಂಚೂರಿ ತೊಗೊಂಬಂದಿದ್ರು. ಗೋಬಿ ಮಂಚೂರಿ ತಿಂದ್ವಿ, ಹಾಗಾಗಿ ಹೊಟ್ಟೆನು ಹಸ್ತಿಲ್ಲ ಜಾಸ್ತಿ. ಇನ್ನು ಚಪಾತಿ ರಾಗಿ ಮುದ್ದೆ ಏನಾರು ಮಾಡಬೇಕಂದ್ರೆ ಸುಮ್ಮನೆ ಉಳಿತೈತಿ. ಅದಕ್ಕೆ ಸ್ವಲ್ಪ ಅನ್ನ ಸಾರು ಮಾಡಿ ಊಟ ಮಾಡಿದ್ರಾಯ್ತು ಅಂತೇಳಿ ಅನ್ನ ಸಾರು ಮಾಡೀನಿ. ನಾವ್ಯಾಗ ಊಟ ಮಾಡಿಸ್ಬೇಕೀಗ. ಕುಂತಾಳ ಟಿ ವಿ ನೋಡ್ಕೊಂತ. ಈಕಿ ಓದಾಕತ್ತಾಳ. ಹ್ಞೂ ಅಂತ ಊಟ ಮಾಡಿಸ್ಲಾ? ಹಾಂ, ಊಟ ಮಾಡಿಸ್ಲಾ?
ಹೊಟ್ಟೆ ಹಸು ಹೋಗಿತ್ತೇವ ಹಾಂ ಹೊಟ್ಟೆ ಹಸ್ತೈತ್ಯಾ ನಾವಕ್ಕ ನಿದ್ದಿ ಲಘು ಎದ್ದಾಳ ಇವತ್ತು ಹಾಗಾಗಿ ಆಕಿಗೆ ನಿದ್ದಿ ಮಧ್ಯಾಹ್ನ ಬಂದೈತಿ ಸಾಯಂಕಾಲನೂ ಬಂದೈತಿ ಹೊಟ್ಟೆ ಮಕ್ಕೊಳಂಗಿಲ್ಲ ಅವ್ರ ಅಜ್ಜಿ ಅದಾವ ನೋಡ್ರಿ ಹಂಗಾಗಿ ಮಕ್ಕೊಲೇ ಇಲ್ಲ ಯಾರು ಇದ್ರು ಅಂದ್ರೆ ಮಲ್ಗಲ್ಲ ಅವ್ರ ತಂಗಿ ಅವ್ರ ಅಪ್ಪ ಈಗ ಅವ್ರ ಅಜ್ಜಿ ಇರ್ತಾವಲ್ಲ ಆಗಲಿ ಮಕ್ಕೊಳಂಗಿಲ್ಲ ನಾನು ಆಕಿಬ್ರ ಇದ್ರೆ ಮಕ್ಕೊಂಬಿಡ್ತಾಳೆ ಪಾಪ ನೋಡ್ರಿ ನಿದ್ದೆ ಜೋರೈತಿ ಓಕೆ ಊಟ ಮಾಡ್ತೀವಿ ಊಟ ಮಾಡಿ ಹಂಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿನ್ನಿದು ಇವತ್ತಿಂದು ಸೇರಿಸ್ಬಿಟ್ಟು ಹಾಕಾಕತ್ತೀನಿ ವಿಡಿಯೋ ಜಾಸ್ತಿ ಮಾಡ್ಕೊಳಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ ನೋಡೋಣ ಮುಂದೆ ಇಂಟ್ರೆಸ್ಟ್ ಬಂದ್ರೆ ಜಾಸ್ತಿ ಮಾಡಿ ಶೇರ್ ಮಾಡ್ಕೊತೀನಿ ಇವತ್ತಿನ ಲಾಗು ನಿನ್ನೆ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ವಿಡಿಯೋನ ಇಲ್ಲಿವರೆಗೂ ನೋಡಿ ಸಪೋರ್ಟ್ ಮಾಡಿರೋ ಅಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಬಾಯ್ ಫ್ರೆಂಡ್ಸ್